ಇವತ್ತಿನ ವಿಷಯ ಏನು ಗೊತ್ತಾ? ಕೋಪ, ಸಿಟ್ಟು, ಆ್ಯಂಗರ್. ಇದೇ ಟಾಪಿಕ್ಕನ್ನು ಪದೇ ಪದೇ ಮಾತಾಡಿದ್ರು ಮಾತಾಡೋದು ಎಷ್ಟೊಂದು ಇರುತ್ತೆ ಗೊತ್ತೇನ್ರಿ? ಯಾಕಂದರೆ ನಾವು ಕೋಪ ಮಾಡೋದನ್ನು ನಿಲ್ಲಿಸೋದೇ ಇಲ್ವಲ್ಲ. ಅದಕ್ಕೆ ಅದು ನಾವು ಕೋಪ ಮಾಡ್ಕೊಳ್ಳೋದು ನಿಲ್ಲಿಸೋವರೆಗೂ ಈ ಟಾಪಿಕ್ಕು ನಿಲ್ಲೋದೇ ಇಲ್ಲ. ಏನು ಗೊತ್ತಾ, ಈ ಸಿಟ್ಟು ಇದೆಯಲ್ಲ, ಈ ಸಿಟ್ಟು ಮತ್ತು ಭಯ ಎರಡು ಒಂದೇ ರೀತಿ ಕೆಲಸ ಮಾಡುತ್ತೆ. ಹೇಗೆ ಗೊತ್ತಾ? ನೋಡಿ, ಇವಾಗ ನೀವೇನೋ ಒಂದು ಹೇಳ್ತೀರಾ ನನಗೆ ಅಂತ ಅಂದ್ಕೊಳ್ರಿ. ನಾನು ಅದಕ್ಕೆ ಎಗ್ರಿ ಮಾಡ್ತಾ ಇಲ್ಲ. ಇವಾಗ ಫಸ್ಟ್ ಬರೋದೇನು ಹೇಳಿ? ನಾನು ಕೋಪ ಮಾಡ್ಕೋತಾ ಇಲ್ಲ, ಕೋಪ ಬರ್ತಾ ಇದೆ. ಯಾಕೆ ಕೋಪ ಬರ್ತಾ ಇದೆ? ನೀವು ಹೇಳ್ತಾ ಇರೋದನ್ನು ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆವಾಗ ನಿಮಗೇನು ಫೀಲ್ ಆಗುತ್ತೆ ಹೇಳಿ? ನಮಗೆ ಎಕ್ಸಿಸ್ಟೆನ್ಸಿಂದ ಕ್ರೈಸಿಸ್ ಆಗಿಬಿಡುತ್ತೆ ರೀ. ಯಾಕೆ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಯಾರೂ, ನನ್ನ ಒಪಿನಿಯನ್ಗೆ ಯಾಕೆ ಮಹತ್ವವನ್ನು ಕೊಡ್ತಾ ಇಲ್ಲ ಅನ್ನೋದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಆ ಥರ ಬಂದಾಗ, ನಮ್ಮ ಅಸ್ತಿತ್ವದ ಪ್ರಶ್ನೆ ಆದಾಗ ಫೈಟ್ ಬ್ಯಾಕ್ ಮಾಡಬೇಕಾ ಇಲ್ವಾ? ಓಕೆ, ಫೈಟ್ ಮಾಡಬೇಕಂದ್ರೆ ಹೆಂಗೆ ಮಾಡ್ಬೇಕು ಹೇಳಿ? ನಾವು ಫೈಟಿಂಗ್ ಮಾಡೋದಕ್ಕೆ ಕೈ ರೆಡಿ ಆಗಿರಬೇಕು, ಕಾಲು ರೆಡಿ ಆಗಿರಬೇಕು. ತಲೆ ತುಂಬ ಉಪಯೋಗಿಸೋದೇನಿಲ್ಲ, ಪಂಚ್ ಮಾಡೋದಷ್ಟೇ ಮಾಡಬೇಡಿ. ಆ ಥರ ಫೈಟ್ ಮಾಡೋದಕ್ಕೆ ನಾವು ರೆಡಿ ಆಗ್ತೀವಿ. ಫೈಟ್ ಮಾಡೋದಕ್ಕೆ ರೆಡಿ ಆದಾಗೆ ಯೂಸ್ ಆಗೋದು ಶಕ್ತಿ, ತೋಳ್ಬಲ ಅಲ್ವಾ? ಕೈ ಕಾಲಿಗೆ ಫುಲ್ ಎನರ್ಜಿ, ತಲೆಗೆ ಕಡಿಮೆ. ಆಗ ನಮ್ಮ ಬಾಡಿ ಯಾವ ಸ್ಟೇಟಲ್ಲಿರುತ್ತೆ? ಇಲ್ಲೇನೋ ಒಂದು ಪ್ರಾಬ್ಲಮ್ ಬಂದಿದೆ, ಸರ್ವೈವಲ್ಗೆ ಪ್ರಶ್ನೆ ಬಂದಿದೆ, ಅಂದರೆ ಎದುರುಗಡೆ ಏನೋ ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದೆ, ನಾವೀಗ ಎದುರುಗಡೆ ಇರೋರನ್ನ ಅಟ್ಯಾಕ್ ಮಾಡಬೇಕು. ಈಗ ನೀವು ಹೆಂಗಿದ್ದೀರಾ? ಪಂಚ್ ಮಾಡೋದಕ್ಕೆ ರೆಡಿ ಆಗಿರುವಾಗ ಅಲರ್ಟಾಗಿ ನಿಂತ್ಕೊಂಡಿದ್ದೀರಾ ಪಂಚ್ ಮಾಡೋದಕ್ಕೆ. ಸ್ಟ್ರಾಂಗ್ ಆಗಿ ಬಾಡಿ ಆಕ್ಸಿಜನ್ನ ಎಲ್ಲಿಗೆ ಕಳಿಸ್ಬೇಕು? ಕೈಗೆ, ಕಾಲಿಗೆ. ಕಾಲಿಗೆ ಯಾಕೆ ಅಂತನಾ? ಈಗ ಹಿಂಗೆ ಅಂದ್ಕೊಳ್ಳಿ, ನೀವು ನನಗೆ ಒಂದು ಪಂಚ್ ಮಾಡ್ತೀರಾ. ಕೈಗೆ ಸ್ಟ್ರಾಂಗ್ ಆಗಿ ಬರಬೇಕಂದ್ರೆ, ಎನರ್ಜಿ ಬರಬೇಕಂದ್ರೆ ಕೈಗೆ ಆಕ್ಸಿಜನ್ ಕೊಡ್ತಾ? ನಾನು ನಿಮಗಿಂತ ಸ್ಟ್ರಾಂಗ್ ಇದ್ದು ನಿಮಗೆ ಪಂಚ್ ಮಾಡೋದಕ್ಕೆ ಬಂದುಬಿಟ್ರೆ ಎಸ್ಕೇಪ್ ಆಗಬೇಕಲ್ಲ. ಆವಾಗೇನು ಮಾಡಬೇಕು? ಕಾಲ್ಗೂ ಆಕ್ಸಿಜನ್ ಬೇಕಾ? ಸೊ ಕೈಗೆ ಕಾಲಿಗೆ ಎರಡಕ್ಕೂ ಆಕ್ಸಿಜನ್ ಸಪ್ಲೈ ಆಗಬೇಕು. ಇವಾಗ ಲೆಸ್ ಆಕ್ಸಿಜನ್ ಹೋಗಿ ಪರಿಸ್ಥಿತಿ ಪೂವರ್ ಆಗೋದು ಯಾರದೇ ಗೊತ್ತಾ? ಅದೇ ಪಾಪ ನಮ್ಮ ಬ್ರೈನ್ದು ಮತ್ತು ನಮಗೆ ಎನರ್ಜಿ ಕೊಡಬೇಕಾಗಿರೋ ಡೈಜೆಸ್ಟಿವ್ ಸಿಸ್ಟಮ್ದು. ನಾವು ತಿಂದಿರೋ ಆಹಾರನ ನುರಿದು ನಮಗೆ ಎನರ್ಜಿ ಕೊಡಬೇಕಾಗಿರೋ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ, ನಮ್ಮ ತಲೆಗೆ ಆಕ್ಸಿಜನ್ ಸಪ್ಲೈ ತುಂಬ ಕಡಿಮೆ ಇರುತ್ತೆ. ಕೈಗೆ ಕಾಲಿಗೆ ಸಖತ್ತಾಗಿ ಆಕ್ಸಿಜನ್ ಬರ್ತಾ ಇರುತ್ತೆ. ಯಾಕಂದರೆ ನಾವು ಫಿಯರ್ ಮೋಡಲ್ಲಿದ್ದೀವಿ, ನಮ್ಮ ಅಸ್ತಿತ್ವಕ್ಕೆ ಪ್ರಾಬ್ಲಮ್ ಆಗಿದೆ ಅನ್ನೋ ಸ್ಥಿತಿಲಿದ್ದೀವಿ. ಅದಕ್ಕೆ ಈಗ ನಾವೇನು ಮಾಡಬೇಕು? ಹೊಡೆದಾಡು ಇಲ್ಲ ಓಡೋಗು, ಇವೆರಡರಲ್ಲಿ ನಿಂತ್ಕೊಂಡಿದ್ದೀವಿ. ಈ ಪರಿಸ್ಥಿತಿಯಲ್ಲಿ ನಮ್ಮ ಕಂಡೀಷನ್ನು ಚೆನ್ನಾಗಿರೋದಿಲ್ಲ. ಯೂಶ್ವಲಿ ಇಷ್ಟೊಂದ್ರವರೆಗೆ ಹೋಗುತ್ತೇನ್ರಿ ಪರಿಸ್ಥಿತಿ? ಇಲ್ಲ, ನಾನು ನೀವು ಜಗಳ ಮಾಡ್ಕೋತಾ ಇದ್ದೀವಿ ಅಷ್ಟೇ, ನಾವು ಹೊಡ್ಕೊಳ್ತಾ ಇಲ್ಲ. ಜಗಳ ಅಂದರೆ ತೀರಾ ವಾಯ್ಸ್ ರೇಸ್ ಮಾಡಿನೂ ಜಗಳ ಮಾಡ್ಕೋತಾ ಇಲ್ಲ. ನೀವೇನೋ ಒಂದು ಹೇಳಿದ್ರದನ್ನ ನಾನು ಒಪ್ಕೊಳ್ಳಿಲ್ಲ, ಇಷ್ಟೇ ಆಗಿದ್ದು. ನೀವು ಇವತ್ತು ಐಸ್ ಕ್ರೀಮ್ ರಾತ್ರಿಗೆ ತಿನ್ನೋಣ ಅಂತ ಕೇಳಿದ್ರಿ, ನಾನು ಒಪ್ಕೊಳ್ಳಿಲ್ಲ, ಅದಕ್ಕೆ ಅಷ್ಟೇ ಆಗಿದ್ದು. ಇಷ್ಟೇ, ಫೈಟಿಂಗ್ ಗೀಟಿಂಗ್ ಏನಿಲ್ಲ, ಅಷ್ಟೇ ಚಿಕ್ಕ ವಿಷಯ. ಆದರೆ ನಾವು ಇದನ್ನು ಹೀಗೆ ತೊಗೊಳ್ಳೋದೇ ಇಲ್ಲ, ಆವಾಗ ಪ್ರಾಬ್ಲಮ್ ಆಗುತ್ತೆ. ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ಳಿಲ್ಲ. ಈಗ ನಿಮಗೆ ಕೋಪ ಬಂತು, ಕೋಪ ಮಾಡ್ಕೊಳ್ಳಿಲ್ಲ ನೀವು, ಕೋಪ ಬಂತು. ಈ ಬಂದಿರೋ ಕೋಪದಿಂದ ಪ್ರಾಬ್ಲಮ್ ಏನಾಯಿತು ಅಂತ ನೀವು ನೋಡಿದ್ರಿ. ನಿಮಗೀಗ ಬ್ರೈನ್ಗೆ ಆಕ್ಸಿಜನ್ ಕಡಿಮೆ ಹೋಗ್ತಾ ಇದೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಕಡಿಮೆ ಹೋಗ್ತಾ ಇದೆ, ಕೈಗೆ ಕಾಲಿಗೆ ಜಾಸ್ತಿ ಇದೆ. ಈಗ ಪ್ರಾಬ್ಲಮ್ ನಿಮಗಾಗ್ತಾ ಇದೆಯಾ, ನನಗಾಗ್ತಾ ಇದೆಯಾ? ಕೋಪ ಮಾಡ್ಕೊಂಡಿದ್ಯಾರು? ನೀವು. ಪ್ರಾಬ್ಲಮ್ ಆಗಬೇಕಾಗಿರೋದು ಯಾರಿಗೆ? ನಿಮ್ಮ ತಲೆಯಲ್ಲಿ. ನನಗೆ ಪ್ರಾಬ್ಲಮ್ ಆಗುತ್ತಾ? ಇಲ್ಲ. ಹೆಂಗೆ ಅಂತನಾ? ಈ ಕೋಪ ಅಂದರೆ ನೀವು ಒಂಥರ ಬೆಂಕಿ ಥರ ಸುಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ನಾನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ, ನೀವೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಸಿಟ್ಟಿರೋ ಕೋಪ ಇರೋದು ಯಾರಿಗೆ? ನಿಮಗೆ. ನಿಮ್ಮ ವಾಟರ್ ಬಾಯ್ಲ್ ಆಗುತ್ತಾ? ನಾನು ಇಟ್ಕೊಂಡಿರೋ ವಾಟರ್ ಬಾಯ್ಲ್ ಆಗುತ್ತಾ? ಸಾಧ್ಯನೇ ಇಲ್ಲ ಅಲ್ವಾ? ನೀವು ಇಟ್ಕೊಂಡಿರೋ ವಾಟ್ರೇ ಬಾಯ್ಲ್ ಆಗಬೇಕು. ಯಾಕಂದರೆ ನೀವು ತಾನೇ ಕೊತ್ತ ಅಂತ ಕುದೀತಾ ಇರೋದು ಕೋಪದಲ್ಲಿ. ಸೊ ಈಗ ಈ ಕೋಪ ಯಾರಿಗೆ ಪ್ರಾಬ್ಲಮ್ ಮಾಡ್ತಾ ಇದೆ? ನನಗ? ನಿಮಗೆ ತಾನೇ ಪ್ರಾಬ್ಲಮ್ ಮಾಡ್ತಾ ಇದೆ. ಆದರೆ ನಿಮ್ಮ ತಲೆಯಲ್ಲಿ ಏನಿದೆ? ನನಗೆ ಅಟ್ಯಾಕ್ ಮಾಡಬೇಕು ಅಂತ ನೀವು ಕೋಪ ಮಾಡ್ಕೊಂಡಿದ್ದೀರಾ. ಕೋಪ ಮಾಡಿಕೊಂಡು ಪನಿಷ್ಮೆಂಟ್ ಯಾರಿಗೆ ಮಾಡ್ತಾ ಇದ್ದೀರಾ? ನಿಮಗೆ? ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ನೀವೇ ಅಲ್ವಾ? ಅಂತ ನೀವೇ ಯಾಕೆ ಪನಿಷ್ಮೆಂಟ್ ಕೊಟ್ಕೋತೀರಾ? ತಡ್ಕೊಳಕ್ಕಾಗ್ತಿಲ್ಲ, ಕೋಪ ಮಾಡ್ಕೋಬೇಕಂತಲ್ಲ, ಕೋಪ ಬಂದಿದೆ ಅಂತನಾ? ತಡ್ಕೊಳಕ್ಕಾಗದೇ ಇರೋದು ನಿಜ. ಕೋಪ ಬಂದಿದ್ದು ಓಕೆ, ಬಂದ್ಬಿಡ್ತಾ ಕೋಪ? ಒಂದು ನಿಮಿಷ ನಿಂತ್ಕೊಳ್ಳೋಣ. ನೆಕ್ಸ್ಟ್ ನನಗೆ ಬೈಯೋದಕ್ಕಿಂತ ಮುಂಚೆ ಹಿಂಗೆ ಯೋಚನೆ ಮಾಡಿ. ಕೋಪ ಮಾಡ್ಕೊಂಡಿದ್ದಾಯ್ತಾ? ಆಗೋಯ್ತು, ಏನು ಮಾಡೋಕ್ಕಾಗುತ್ತೆ? ಇವಾಗ ಏನು ಮಾಡಬೇಕು? ನೀವು ಐಸ್ ಕ್ರೀಮ್ ತಿನ್ನೋಣ ರಾತ್ರಿಗೆ ಅಂತ ಪ್ರಪೋಸ್ ಮಾಡಿದ್ರಿ, ನಾನು ಒಪ್ಕೊಳ್ಳಿಲ್ಲ. ಪ್ರಪೋಸಲನ್ನು ಚೇಂಜ್ ಮಾಡ್ಬೋದಾ? ಟ್ರೈ ಮಾಡ್ಬೋದು. ನೀವು ನನ್ನ ಜೊತೆ ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಹೇಗೆ? ಸಡನ್ನಾಗಿ ಕಾಮ್ ಡೌನ್ ಆಗಿ ಫೈಟಿಂಗ್ ಮಾಡಿ ಪಂಚ್ ಮಾಡಿದರೆ ನಾನು ನಿಮ್ಮ ಜೊತೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಬರ್ತೀನಿ ಅಂತ ನಾನು ಹೇಳಿಲ್ಲ. ಅದಕ್ಕೆ ಪಂಚ್ ಮಾಡೋ ಬದಲು
ಕನ್ವಿನ್ಸ್ ಮಾಡ್ಬೋದು ನನ್ನನ್ನು. ಬೇರೆ ಈ ಪ್ರಾಬ್ಲಮಿಗೆ ಬೇರೆ ಏನಾದರೂ ಸೊಲ್ಯೂಷನ್ ಇದೆಯಾ? ಇವತ್ತಲ್ಲ ಅಂದರೆ ನಾಳೆ ಹೋಗ್ಬೋದಾ? ಬೇರೆ ಟೈಮಲ್ಲಿ ಹೋಗ್ಬೋದಾ? ಫ್ರೀ ಇರುವಾಗ ಹೋಗ್ಬೋದಾ? ಇಲ್ಲ ನನಗಿವಾಗ ಕೋಲ್ಡ್ ಆಗಿದೆ, ನಿಮಗಿವಾಗ ಕೋಲ್ಡ್ ಆಗಿದೆ ಅಂದರೆ ಕೋಲ್ಡ್ ಕಡಿಮೆ ಆದಮೇಲೆ ಹೋಗ್ಬೋದಾ? ಈ ಥರ ಎಲ್ಲ ಬೇರೆ ದಾರಿನ ಹುಡುಕ್ಬೋದು ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್. ನಾನು ತುಂಬ ಆಡಮಂಟಾಗಿದ್ದೀನಿ, ಏನಂದರೂ ಕೇಳ್ತಾ ಇಲ್ಲ. ಐಸ್ ಕ್ರೀಮ್ ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಿ. ಓಕೆ, ನಿಮಗೇನೋ ಕೋಲ್ಡ್ ತಿನ್ನಬೇಕು ಅಂತಾಗಿದೆಯಾ ಅಥವಾ ಸ್ವೀಟ್ ತಿನ್ನಬೇಕು ಅಂತಾಗಿದೆಯಾ? ಆ ಥರ ಅಲ್ಟರ್ನೇಟ್ಸ್ನ ಹುಡುಕ್ಬೋದಾ? ಅದು ವರ್ಕ್ ಆಗ್ತಾ ಇಲ್ಲ, ಏನೂ ವರ್ಕ್ ಆಗ್ತಾ ಇಲ್ಲ, ಕೇಳ್ತಾನೆ ಇಲ್ಲ ನಾನು. ಬಟ್ ಸ್ಟಿಲ್ ನಿಮಗೆ ಏನೋ ಒಂದು ನನ್ನ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೇಬೇಕು ಅಂತ ಇದೆಯಾ? ಇವಾಗ ನೀವು ಓಕೆ ಐಸ್ ಕ್ರೀಮ್ ತಿನ್ನೋ, ಸ್ವೀಟ್ ತಿನ್ನೋ ಐಡಿಯಾನೇ ಬಿಟ್ಬಿಟ್ಟು, ಹೊರಗಡೆ ಹೋಗೋ ಐಡಿಯಾನೇ ಬಿಟ್ಬಿಟ್ಟು ನಾನೇನು ಹೇಳ್ತಾ ಇದ್ದೀನೋ ಅದನ್ನೇ ಒಪ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಒಪ್ಕೊಳ್ಳೇಬೇಕಾಗಿರೋ ಥರ ಪ್ರೆಷರ್ ಇದೆ ಅಂತ ಅಂದ್ಕೊಳ್ಳೋಣ. ಆಗ ನೀವು ಹೆಂಗೆ ಒಪ್ಕೋಬೇಕ್ರಿ? ಒಪ್ಕೊಳ್ಳೋದಕ್ಕೆ ಕಷ್ಟ. ಅಸ್ತಿತ್ವದ ಪ್ರಶ್ನೆ ಕೇಳಿಸ್ಕೊಳ್ರಿ ಒಂದು ನಿಮಿಷ. ಅಸ್ತಿತ್ವದ ಪ್ರಶ್ನೆನಲ್ಲಿ ಒಪ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಈಗೇನು ಮಾಡೋಣ ಅಂದರೆ ಒಪ್ಕೊಂಡ್ರಿ, ಸೋತೋದೆ ನಾನು ಅಂತ ಒಪ್ಕೊಂಡ್ರಿ. ಆದರೆ ಸರಿಯಾಗಿ ಓಪನ್ ಮೈಂಡೆಡಲ್ಲಿ ಒಪ್ಕೊಳ್ಳಿಲ್ಲ. ಹೆಂಗೆ ಒಪ್ಕೊಂಡ್ರಿ? ಒಳಗಡೆ ಬೈತಾ ಇದ್ದೀರಾ, ಹತ್ತತ್ತರಿಕೆ ಇದಕ್ಕೆ ಕೈಕಾಲು ಮುರಿದೋಗ್ಲಿ, ಹಾಗಾಗಲಿ ಹೀಗಾಗಲಿ. ತಿರ್ಗಾ ನೀವು ಅದನ್ನೇ ಮಾಡ್ತಾ ಇದ್ದೀರಾ. ಓಪನ್ ಮೈಂಡೆಡಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮ ಒಳಗಡೆನೇ ತಿರ್ಗಾ ಬಾಯ್ಲ್ ಆಗ್ತಾ ಇದ್ದೀರಾ. ನೀವು ಬಾಯ್ಲ್ ಆಗ್ತಾ ಇರೋದ್ರಿಂದ ನನಗೆ ಕಷ್ಟ ಆಗ್ತಿಲ್ಲ, ನಿಮಗೆ ಕಷ್ಟ ಆಗ್ತಾ ಇದೆ. ಸೊ ನೀವು ಸೋತೋದ್ರಿ ಅಂತ ಒಪ್ಕೊಳ್ಳೇಬೇಕು ಅಂತ ಆದರೆ ಓಪನ್ನಾಗಿ ಒಪ್ಕೊಳ್ಳಿ. ಓಪನ್ ಅಂದರೆ ಏನು ಹೇಳಿ? ಓಪನ್ ಮೈಂಡೆಡ್ ಆಗಿ. ಸಾಧ್ಯ ಇಲ್ಲ ವಾದ ಮಾಡೋದಕ್ಕೆ ಈ ಮೂರ್ಖನ ಹತ್ರ. ಅದಕ್ಕೆ ಏನು ಮಾಡ್ಬೇಕು ಹೇಳಿ? ಹೋಗಲಿ ಬಿಡು ಅಂತ ಬಿಟ್ಬಿಡೋಣ, ಈ ಮೂರ್ಖನನ್ನು ಕ್ಷಮಿಸ್ಬಿಡೋಣ ಮತ್ತು ನನಗೆ ನಾನು ಹ್ಯಾಪಿಯಾಗಿರೋಣ ಅಂತ ಅಂದ್ಕೊಳ್ರಿ. ಎದುರುಗಡೆ ಹೇಳ್ತಾ ಇರೋರು ಮೂರ್ಖ ಅಂತ ಅಂದ್ಕೊಳ್ಳಿ, ನಾನು ಮೂರ್ಖ ಅಂತ ಅಂದ್ಕೊಂಬಿಡಿ, ಬೇಜಾರೇ ಇಲ್ಲ. ಏನಾಯ್ತು ಹೇಳಿ? ಅಟ್ಲೀಸ್ಟ್ ನಿಮ್ಮ ಜೊತೆ ನೀವು ಆ್ಯಂಗ್ರಿ ಆಗಿಲ್ಲ ಅಂತ ಆದರೆ ಹೇಗಿದ್ದರೂ ಈ ಆ್ಯಂಗರ್ ಅನ್ನೋದು ತ್ರಾಸ ಕೊಡೋದು ನಿಮಗೆ ತಾನೇ, ಕಷ್ಟ ಕೊಡೋದು ನಿಮಗೆ ತಾನೇ, ಹಿಂಸೆ ಮಾಡೋದು ನಿಮ್ಮ ದೇಹಕ್ಕೆ ತಾನೇ, ನಿಮ್ಮ ಮನಸ್ಸಿಗೆ ತಾನೇ. ನೀವು ನಿಧಾನಕ್ಕೆ ಕಾಮಾಗಿ ಯೋಚನೆ ಮಾಡಬೇಕಂದ್ರೆ ತಿರ್ಗಾ ಏನಾಗಬೇಕು ಹೇಳಿ? ಬ್ರೈನ್ಗೆ ಆಕ್ಸಿಜನ್ ಹೋಗಬೇಕು. ಆವಾಗ ನೀವು ತಿರ್ಗಾ ಕೋಪ ಮಾಡೋ ಪರಿಸ್ಥಿತಿಯಲ್ಲಿ ಇರಬಾರ್ದು, ಕಾಮಾಗಿರಬೇಕು. ಸೊಲ್ಯೂಷನ್ಗಳೆಲ್ಲ ಸಿಕ್ಕಬೇಕು. ಈ ಮನುಷ್ಯನ ಹೇಗಾದರೂ ಕನ್ವಿನ್ಸ್ ಮಾಡಬೇಕು ಅಂತ ಅಂದ್ಕೋತೀರಾ ಅಂದರೆ ತಿರ್ಗಾ ನಿಮ್ಮ ಬ್ರೈನನ್ನೇ ಯೂಸ್ ಮಾಡಬೇಕು. ಅದಕ್ಕೆಲ್ಲದಕ್ಕೂ ಬೇಕಾಗಿರೋದೇನು ಹೇಳಿ? ಕೋಪ ಬರುತ್ತೆ, ಬಂದ್ರೂ ಒಂದು ನಿಮಿಷ ತಡೀರಿ. ಆ ಥರ ತಾಳ್ಮೆ ಎಲ್ಲ ಮಾಡೋದಕ್ಕೆ ನೀವು ಆದರೆ ನಿಮ್ಮ ಹತ್ರ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಈ ಥರ ಕಂಟ್ರೋಲ್ ಮಾಡೋದಕ್ಕೆ ಆದರೆ ನೀವು ವಿನ್ನದಂಗೆ. ಯಾಕಂದರೆ ಅಷ್ಟೊತ್ತಿಗೆ ಪಟ್ ಅಂತ ಅದು ಸ್ಫೋಟ ಆಗಲಿಲ್ಲ ಅಂತ ಆದರೆ ಆಮೇಲೆ ಅದು ಕೋಪ ಥರನೇ ಬರ್ತಾನೆ ಇರಲ್ಲ, ಪಂಚ್ ಬರೋದೇ ಇಲ್ಲ. ಆಗ ನಿಮ್ಮ ಜೊತೆಗಾಗೋ ನಿಮ್ಮ ಫೈಟಿಂಗು ರೆಡ್ಯೂಸ್ ಆಗುತ್ತೆ. ಸೊ ಹ್ಯಾಪಿಯಾಗಿರ್ಬೋದು. ಆದ್ದರಿಂದ ಕೋಪ ಮಾಡ್ಕೋತೀವಿ ನಾವು, ಆ್ಯಕ್ಚುಲಿ ಕೋಪ ಬರಲ್ಲ ಯಾವಾಗ್ಲೂ. ಇನ್ನೊಬ್ರು ಏನೋ ಹೇಳಿದಾಗ ನಾವು ಸರ್ವೈವಲ್ ನಮ್ಮ ಸರ್ವೈವಲ್ಗೆ ಏನೋ ಪ್ರಾಬ್ಲಮ್ ಆಗ್ತಾಯಿದೆ, ಥ್ರೆಟ್ ಆಗ್ತಾಯಿದೆ ಅಂತ ಅಂದ್ಕೊಂಡು ನಾವು ಕೋಪ ಮಾಡ್ಕೋತೀವಿ. ಕೋಪ ಬರಲ್ಲ, ಎಲ್ಲೋ ಒಂದು ಕಡೆ ಕೋಪ ಇಲ್ಲ, ನಾವು ಒಳಗಡೆಯಿಂದ ಸುತ್ತಿ ತಲೆಗೆಟ್ಕೊಂಡಿದ್ದೀವಿ. ಆಗ ಆಕ್ಸಿಜನ್ ಎಲ್ಲ ದೇಹದಲ್ಲೆಲ್ಲ ಕಡಿಮೆ ಆಗಿ ನಮಗೆ ಯೋಚನೆ ಮಾಡೋದಕ್ಕೆ ಕಷ್ಟ ಆಗಿ ಕಷ್ಟಪಡೋರು ನಾವೇ ಆಗಿರ್ತೀವಿ. ಆದ್ದರಿಂದ ಕೋಪ ಬರೋದಿಲ್ಲ, ನಾವು ಮಾಡ್ಕೊಳ್ಳೋದು ಬೇಡ. ಅಕಸ್ಮಾತಾಗಿ ಬಂದೇ ಬಿಡ್ತು, ಈಗ ಅದನ್ನು ಸ್ಫೋಟ ಆಗೋದಕ್ಕೆ ಕೊಡೋದು ಬೇಡ. ಸ್ವಲ್ಪ ಸಮಾಧಾನದಲ್ಲಿ ಒಂದು 15 ಸೆಕೆಂಡು ಹಿಡ್ಕೊಂಬಿಟ್ರೆ ಕೋಪನ, ಆಮೇಲೆ ಅದು ಸ್ಫೋಟ ಆಗೋದಿಲ್ಲ. ಆಗ ಆರಾಮಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟೈಮ್ ಕೋಪ ಬಂದರೆ ಮಾಡಿಕೊಂಡ್ರೆ ಏನೇ ಮಾಡಿದ್ರೂ ಅದನ್ನು ಲೆಟ್ ಗೋ ಮಾಡಿಬಿಡೋಣ. ಎದುರುಗಡೆ ಇರೋನು ಶತಮೂರ್ಖ ಅಂತ ಅಂದ್ಕೊಂಡು ಅವರನ್ನು ನಾವೇ ಕ್ಷಮಿಸಿ, ನಾವೇ ಅವ್ರಿಗಿಂತ ದೊಡ್ಡವರು ಅಂತ ಅವರನ್ನು ಕ್ಷಮಿಸಿ, ಈಗ ನಮ್ಮ ಜೊತೆ ನಾವು ಪೀಸ್ಫುಲ್ಲಾಗಿರೋಣ. ಕೋಪ ಬರಲ್ಲ. ಓಕೆ.